ನಮಸ್ಕಾರ. ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ. ಈಗ ವಾರ್ತೆಗಳ ವಿವರ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಜಿ ರಾಷ್ಟ್ರಪತಿ ದಿವಂಗತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹುಟ್ಟುಹಬ್ಬವನ್ನು ಇನ್ನೋವೇಷನ್ ಡೇ ಆಗಿ ಆಚರಿಸಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ರಿಸರ್ಚ್ ಆ್ಯಂಡ್ ಕನ್ಸಲ್ಟೆನ್ಸಿ ಪ್ರಮೋಷನ್ ಸೆಲ್ಲಿನ ಕೋಆರ್ಡಿನೇಟರ್ ಗಣೇಶ್ ಸಂಜೀವ್ ಸ್ವಾಗತಿಸಿದರು. He did his MCom and PhD from Mangalore University, had his postdoctoral studies in Nottingham Business School, Nottingham Trent University, England. He has 33 years of teaching and research experience. Along with that, he has the rich experience for more than a decade as an academic administrator, as he has experienced all the pleasure and pressure of various important positions of a university. He was finance officer of our university, then he became registrar evaluation, then registrar administration, and registrar administration before taking charge as the 9th vice chancellor of this university. On behalf of everyone gathered here, I extend a warm welcome to our honorable vice chancellor. ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮಂಗಳೂರು ಸ್ಮಾರ್ಟ್ ಸಿಟಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮೊಹಮ್ಮದ್ ನಜೀರ್ ಈ ಸಂದರ್ಭ ಮುಖ್ಯ ಅತಿಥಿ ಸ್ಥಾನದಿಂದ ಮಾತನಾಡಿದರು. ಸರ್ಕಾರಿ ಕಚೇರಿ ಕಟ್ಟಡಗಳಲ್ಲಿರುವಂತಹ ಎಲ್ಲ ಈಗೇನು ಕನ್ವೆನ್ಷನಲ್ ಲೈಟ್ಸ್ ಇದೆ ಆ ಲೈಟ್ಗಳನ್ನು ಬದಲಾವಣೆ ಮಾಡಿ LED ಕನ್ವರ್ಟ್ ಮಾಡುವಂಥ ಒಂದು ಯೋಜನೆಯನ್ನು ಈಗಾಗಲೇ ನಾವು 1,91,00,000ದಲ್ಲಿ ನಾವು ಪೂರ್ಣಗೊಳಿಸಿದ್ದೇವೆ. ಬಹುಶಃ ತಾವು ಕೇಳ್ಬೋದು ಇದರಲ್ಲಿ ಏನು ವಿಶೇಷತೆ ಏನು ಅಂತ. ನೋಡಲಿಕ್ಕೆ ಏನಿಲ್ಲ, ಜಸ್ಟ್ ಒಂದು ಲೈಟ್ ಚೇಂಜ್ ಮಾಡುವಂಥದ್ದು ಮಾತ್ರ. ಇದರಲ್ಲಿ ಎರಡು ಬಹಳ ಮುಖ್ಯ ಪರಿಣಾಮ ಇದೆ. ಏನು ಅಂತ ಹೇಳಿದರೆ, ಒಂದನೇದಾಗಿ ಎನರ್ಜಿ ಸೇವಿಂಗ್. ಸುಮಾರು ಈ ಕನ್ವೆನ್ಷನಲ್ ಏನು ನಾವು ಲೈಟ್ಸ್ಗಳು ಯೂಸ್ ಮಾಡ್ತೀವಿ ಮತ್ತು ಈಗ ಅದನ್ನು LED ಕನ್ವರ್ಟ್ ಮಾಡಿದಾಗ ಸುಮಾರು 50-55% ವಿದ್ಯುತ್ತಲ್ಲಿ ಉಳಿತಾಯ ಆಗಿದೆ. ಇದು ಬಹುಶಃ ಒಳ್ಳೆಯ ಒಂದು ಉಳಿತಾಯ ಅಂತ ಹೇಳ್ಬೋದು. ಇದರಲ್ಲಿ ಆರ್ಥಿಕವಾದಂತಹ ಲಾಭ ಕೂಡ ಇದೆ. ಈ ವೇಳೆ ಮುಖ್ಯ ಅತಿಥಿಯಾಗಿದ್ದ ಪ್ರೊಫೆಸರ್ ಕರುಣಾಕರ್ ಎ ಕೋಟೆಗಾರ್ ಅವರು ವರ್ಚುವಲ್ ಆಗಿ ಸಂದೇಶ ನೀಡಿದರು. ಸೆಂಟ್ರಲ್ ಗವರ್ಮೆಂಟ್ has already proposed Atmanirbhar Bharat, and it's all our duty to contribute something to make India self-reliant in the 21st century. In the new education policy, they have defined 3 kinds of universities. One is research university, where they focus 80% of the time on research and 20% in teaching. The second category of universities, where 20% teaching, 80% teaching and 20% research. And the third category is about degree granting colleges or universities. ಮಂಗಳೂರು ವಿವಿಯ ಟ್ರೈನಿಂಗ್ ಮ್ಯಾನ್ಯುವಲ್ ಪುಸ್ತಕದ ಬಿಡುಗಡೆ ಈ ಸಂದರ್ಭ ನೆರವೇರಿತು. ಅಧ್ಯಕ್ಷತೆ ವಹಿಸಿದ್ದ ಮಂಗಳೂರು ವಿವಿಯ ಕುಲಪತಿಗಳಾದ ಪ್ರೊಫೆಸರ್ PS ಎಡಪಡಿ ತಾಯ ಅಧ್ಯಕ್ಷೀಯ ಮಾತುಗಳನ್ನಾಡಿದರು. ಇವತ್ತು ನಮ್ಮದು ಇಂಡೆಕ್ಸ್ ಹರ್ಷ್ ಇಂಡೆಕ್ಸ್ ನಾರಾಯಣ ಹೇಳ್ತಾರೆ 70ಕ್ಕೆ ಬಂದಿದೆ ಅಂತ. ಕುಲಪತಿಯಿಂದ ಅಲ್ಲ, ಕುಲಸಚಿವರಿಂದ ಅಲ್ಲ, ಟೀಚರ್ಸ್ ಮತ್ತು ರಿಸರ್ಚರ್ಸ್. ಸೊ ಆದ ಕಾರಣ ಇಲ್ಲಿ ಅಂಥ ರಿಸರ್ಚರನ್ನು ಗುರುತಿಸಿ ಗೌರವಿಸಿ ಪ್ರೋತ್ಸಾಹಿಸುವ ಮೂಲಕ ಮಂಗಳೂರು ವಿಶ್ವವಿದ್ಯಾಲಯ ಘನತೆಗೌರವವನ್ನು ಎತ್ತಿ ಹಿಡಿದಾಗ ಆಗತ್ತೆ ಬೆಸ್ಟ್ ರಿಸರ್ಚರ್ ಅವಾರ್ಡ್. ಅದು ಕೂಡ ಅದಕ್ಕೆ ಮಾನದಂಡವನ್ನು ಇಟ್ಕೊಂಡು ನಾವು ಮಾಡ್ತೇವೆ. ಇಷ್ಟಕ್ಕೆ ಮುಗಿಯುವುದಿಲ್ಲ. ನಮ್ಮ ಶಿಕ್ಷಕೇತರ ಸಿಬ್ಬಂದಿಗಳು ಎಲ್ಲ ಕಾರ್ಯಚಟುವಟಿಕೆಗೆ ಬೆನ್ನೆಲುಬಿದ್ದಾಗೆ ಆನ್ಲೈನ್ ಮೂಲಕ ಪ್ರೊಫೆಸರ್ ಶ್ರೀನಿವಾಸ್ ಎಂ ಜಮಖಂಡಿ ಅವರು ಈ ಸಂದರ್ಭ ಕಲಾಂ ಅವರ ಸಾಧನೆಗಳ ಬಗ್ಗೆ ಬೆಳಕು ಚೆಲ್ಲಿದರು. But at the same time, we also look at how important is innovation. So before we start, let me just give a quote let me start my talk from a quotation from Dr. Abdul Kalam. Since we are all in the teaching area, we are all involved in helping students come up in their lifestyles. So I look at Abdul Kalam as one of the mentors. And one of the things he told during one of his speeches was
that learning gives creativity. ಕಾರ್ಯಕ್ರಮದ ಕೊನೆಯಲ್ಲಿ ಪ್ರೊಫೆಸರ್ ಪ್ರಶಾಂತ್ ನಾಯ್ಕ್ ಧನ್ಯವಾದವಿತ್ತರ. ವಿದ್ಯಾಗಮದಿಂದ ಕೊರೋನಾಕ್ಕೆ ತುತ್ತಾಗಿದ್ದ ಮೂಡಬಿದ್ರೆ ಶಿಕ್ಷಕಿ ಇನ್ನಿಲ್ಲ. ವಿದ್ಯಾಗಮದ ಮೂಲಕ ಶಿಕ್ಷಣ ನೀಡುತ್ತಿದ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯ ಶಿಕ್ಷಕಿ ಶುಕ್ರವಾರ ಬೆಳಿಗ್ಗೆ ಕೊನೆಯುಸಿರೆಳೆದಿದ್ದಾರೆ. ಮೂಡಬಿದ್ರೆಯ ನಿವಾಸಿ ಪದ್ಮಾಕ್ಷಿ ಕೊರೋನಾಗೆ ತುತ್ತಾಗಿ ಸಾವನ್ನಪ್ಪಿದ ದುರ್ದೈವಿ. ಮೂಡಬಿದ್ರೆಯ ಶಿರ್ತಾಡಿ ಮಕ್ಕಿ ಜವಾಹರ್ಲಾಲ್ ನೆಹರು ಅನುದಾನಿತ ಶಾಲೆಯ ಶಿಕ್ಷಕಿಯಾಗಿರುವ ಪದ್ಮಾಕ್ಷಿ ಸರ್ಕಾರದ ನಿರ್ದೇಶನದಂತೆ ವಿದ್ಯಾಗಮ ಶಿಕ್ಷಣ ಆರಂಭವಾದದ್ದಿನಿಂದ ಮಕ್ಕಳಿಗೆ ಶಿಕ್ಷಣ ನೀಡಲು ಹೋಗುತ್ತಿದ್ದರು. ಆ ದಿನದವರೆಗೂ ಚೆನ್ನಾಗಿಯೇ ಇದ್ದ ಪದ್ಮಾಕ್ಷಿ ಅವರಿಗೆ ಸೆಪ್ಟೆಂಬರ್ 29ರಂದು ಕೊರೋನಾ ಪಾಸಿಟಿವ್ ಆಗಿತ್ತು. ಅವರ ಪತಿ ಮೂಡಬಿದ್ರೆಯ ಡಿಜೆ ಅನುದಾನಿತ ಹೈಸ್ಕೂಲ್ನ ಮುಖ್ಯ ಶಿಕ್ಷಕ ಶಶಿಕಾಂತ್ ವೈ ಅವರಿಗೂ ಕೊರೋನಾ ಪಾಸಿಟಿವ್ ಆಗಿತ್ತು. ಇಬ್ಬರೂ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಪದ್ಮಾಕ್ಷಿ ಅವರಿಗೆ ಉಸಿರಾಟದ ತೊಂದರೆ ಕಾಣಿಸಿಕೊಂಡು ವೆಂಟಿಲೇಟರ್ನಲ್ಲಿದ್ದರು. ಈ ವೇಳೆ ಚಿಕಿತ್ಸೆಗೆ 6 ಲಕ್ಷಕ್ಕೂ ಹೆಚ್ಚು ಖರ್ಚಾಗಿರುವುದರಿಂದ ದಂಪತಿಯ ಮಗಳು ಇಂಜಿನಿಯರಿಂಗ್ ವಿದ್ಯಾರ್ಥಿನಿ ಐಶ್ವರ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿದ್ಯಾಗಮದಿಂದ ತನ್ನ ತಂದೆ ತಾಯಿಗೆ ತೊಂದರೆಯಾಗಿದ್ದು, ಅವರಿಗೇನಾದರೂ ಆದರೆ ಸರ್ಕಾರವೇ ಹೊಣೆ, ಪ್ರಸ್ತುತ ಹೆಚ್ಚಿನ ಚಿಕಿತ್ಸೆಗೆ ಹಣವೂ ಇಲ್ಲ ಎಂದು ಬರೆದುಕೊಂಡಿದ್ದರು. ಬಳಿಕ ಸರ್ಕಾರವೇ ಚಿಕಿತ್ಸೆಯ ಸಂಪೂರ್ಣ ವೆಚ್ಚ ಭರಿಸಲು ಮುಂದಾಗಿ ಆದೇಶ ನೀಡಿತ್ತು. ಇದೀಗ ಚಿಕಿತ್ಸೆ ಫಲಕಾರಿಯಾಗದೆ ಶುಕ್ರವಾರ ಚಿಕಿತ್ಸೆ ಪಡೆಯುತ್ತಿದ್ದ ಮಂಗಳೂರಿನ ಇಂಡಿಯಾನಾ ಖಾಸಗಿ ಆಸ್ಪತ್ರೆಯಲ್ಲಿ ಪದ್ಮಾಕ್ಷಿ ಅವರು ಕೊನೆಯುಸಿರೆಳೆದಿದ್ದಾರೆ. ಶಿಕ್ಷಕಿ ಪದ್ಮಾಕ್ಷಿ ಸಾವಿನ ಬಗ್ಗೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಅವರ ಸಾವು ಮನಸ್ಸಿಗೆ ನೋವು ತಂದಿದೆ. ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ಸಿಗಲಿ. ಮಗಳು ತನ್ನ ತಂದೆ ತಾಯಿ ಮನೆಗೆ ಹಿಂತಿರುಗಿ ಬಂದು ಎಲ್ಲರಂತಾಗುತ್ತಾರೆ ಎಂಬ ಕನಸನ್ನು ಹೊತ್ತಿದ್ದಳು. ಈ ಆಘಾತದಿಂದ ಆಕೆ ಚೇತರಿಸಿಕೊಳ್ಳುವಂತಾಗಲಿ ಎಂದಿದ್ದಾರೆ. ದಕ್ಷಿಣ ಕನ್ನಡ ಹಾಗೂ ಕಾಸರಗೋಡು ಜಿಲ್ಲೆಯ ಜನಮನದ ಜೀವನಾಡಿಯಾಗಿ ಬೆಳೆಯುತ್ತಿರುವ ಅಬ್ಬಕ್ಕ ಟಿವಿಯ ವಾರ್ತಾ ಸಂಚಿಕೆಯನ್ನು ವೀಕ್ಷಿಸುತ್ತಿದ್ದೀರಿ. ಈಗ ಮುಂದಿನ ವಾರ್ತೆಯತ್ತ ಹೋಗೋಣ. ಶ್ರೀ ಭ್ರಮರಾಂಬಿಕಾ ದೇವಸ್ಥಾನ ಮಠದ ಕನಿ ಬೋಳೂರು ಮಂಗಳೂರು ಕ್ಷೇತ್ರದ ನವರಾತ್ರಿ ಮಹೋತ್ಸವವು ದಿನಾಂಕ 17/10/2020 ರಿಂದ 25/10/2020 ಜರುಗಲಿರುವುದು. ತಾರೀಕು 26/10/2020 ಸೋಮವಾರದಂದು ಬೆಳಗ್ಗೆ 8 ಗಂಟೆಗೆ ಚಂಡಿಕಾ ಹೋಮ ಹಾಗೂ ಪ್ರತಿದಿನ ರಾತ್ರಿ ಅನ್ನ ಸಂತರ್ಪಣೆಯು ನಡೆಯಲಿರುವುದು. ಭಕ್ತಾದಿಗಳು ಭಾಗವಹಿಸಿ ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಹಾಗೂ ಸರ್ಕಾರದ ಸುರಕ್ಷಾ ಕ್ರಮಗಳನ್ನು ಭಕ್ತಾಭಿಮಾನಿಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿ ವಿನಂತಿಸುವ ಶ್ರೀ ಭ್ರಮರಾಂಬಿಕಾ ಸೇವಾ ಸಮಿತಿ ಬೋಳೂರು ಮಂಗಳೂರು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಮಂಗಳಾಂಬೆಗೆ ನವರಾತ್ರಿ ಮಹೋತ್ಸವದ ಸಂಭ್ರಮ. ದಿನಾಂಕ 17/10/2020 ಮೊದಲುಗೊಂಡು ತಾರೀಖು 27/10/2020 ಮಂಗಳವಾರದವರೆಗೂ ನವರಾತ್ರಿ ಮಹೋತ್ಸವವು ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಜರುಗಲಿರುವುದು. ನವರಾತ್ರಿ ಮಹೋತ್ಸವದ ಪ್ರಯುಕ್ತ ತಾರೀಖು 17/10/2020 ಶನಿವಾರ ಬೆಳಗ್ಗೆ 9 ಗಂಟೆಗೆ ಗಣಪತಿ ಪ್ರಾರ್ಥನೆ, ತಾರೀಖು 21/10/2020 ಬುಧವಾರ ಲಲಿತ ಪಂಚಮಿ ರಾತ್ರಿ ಬಲಿ ಉತ್ಸವ ಆರಂಭ, ತಾರೀಖು 25/10/2020 ರವಿವಾರ ಮಹಾನವಮಿ ಚಂಡಿಕಾ ಹೋಮ ರಾತ್ರಿ ದೊಡ್ಡ ರಂಗಪೂಜೆ ಸಣ್ಣ ರಥೋತ್ಸವ, ತಾರೀಖು 26/10/2020 ಸೋಮವಾರ ವಿಜಯದಶಮಿ ಮಧ್ಯಾಹ್ನ ರಥಾರೋಹಣ ರಾತ್ರಿ ರಥೋತ್ಸವ, ತಾರೀಖು 27/10/2020 ಮಂಗಳವಾರ ಅವಭೃತ ಮಂಗಳ ಸ್ನಾನ, ತಾರೀಖು 28/10/2020 ಬುಧವಾರ ಸಂಪ್ರೋಕ್ಷಣೆ,
ಸಾಯಂಕಾಲ 6:30ಕ್ಕೆ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯು ಸರ್ಕಾರದ ಮಾರ್ಗಸೂಚಿಯ ಮುಂಜಾಗ್ರತಾ ಕ್ರಮದಂತೆ ಉತ್ಸವವು ಸರಳ ರೀತಿಯಲ್ಲಿ ನಡೆಯಲಿರುವುದು. ಆ ಪ್ರಯುಕ್ತ ತಾವೆಲ್ಲರೂ ಈ ಉತ್ಸವಾದಿಗಳಿಗೆ ಚಿತ್ತೈಸಿ ಶ್ರೀ ಜಗನ್ಮಾತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ನವರಾತ್ರಿಯಲ್ಲಿ ನವದುರ್ಗೆ ಬರುವಳು, ಭಕ್ತರೆಲ್ಲ ಬನ್ನಿರಿ ನಮ್ಮ ತಾಯಿ ಹರಸುವಳು, ಭಕ್ತರೆಲ್ಲ ಬನ್ನಿರಿ ನಮ್ಮ ತಾಯಿ ಹರಸುವಳು. ಶನಿವಾರದಿಂದ ನಾಡಿನೆಲ್ಲೆಡೆ ಸರಳ ನವರಾತ್ರಿ ಸಂಭ್ರಮ. ಈ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕಿ ಪ್ರೊಫೆಸರ್ BK ಸರೋಜಿನಿ ಅವರು ನವದುರ್ಗೆಯರು ಮತ್ತು ಪುಷ್ಪಗಳು ಎಂಬ ವಿಚಾರದಲ್ಲಿ ಮಾತನಾಡಿದ್ದಾರೆ. ನವದುರ್ಗೆಯರನ್ನು 9 ರೀತಿಯಲ್ಲಿ 9 ದಿನಗಳು ವಿಶೇಷವಾಗಿ ಪೂಜಿಸ್ತಾರೆ. ನವದುರ್ಗೆಯರಲ್ಲಿ ಮೊದಲನೆಯ ಅವತಾರ ಶೈಲಪುತ್ರಿ ಅಂತ ಹೇಳ್ತಾರೆ. ಶೈಲಪುತ್ರಿ ಅಂತ ಹೇಳಿದರೆ ಶೈಲ ಅಂತ ಹೇಳಿದರೆ ಹಿಮಾಲಯದ ಪುತ್ರಿ. ಇವಳಿಗೆ ಸತಿಯ ರೂಪವೇ ಇವಳು ಶೈಲಪುತ್ರಿ. ಇವಳು ಶಿವನನ್ನು ಮದುವೆ ಆಗ್ತಾಳೆ. ಬಿಳಿ ವಸ್ತ್ರವನ್ನು ಧರಿಸಿರ್ತಾಳೆ ಅವಳಿಗೆ ದಾಸವಾಳದ ಹೂವು ಅಂದರೆ ಬಹಳ ಪ್ರೀತಿ. ಅವತ್ತು ವಿಶೇಷವಾಗಿ ದಾಸವಾಳ ಹೂಗಳಿಂದ ಅಲಂಕರಿಸಿ ದುರ್ಗೆಯನ್ನು ಪೂಜಿಸಬೇಕು ಅಂತ ಶಾಸ್ತ್ರ ಹೇಳ್ತದೆ. ಎರಡನೇ ಅವತಾರ ಬ್ರಹ್ಮಚಾರಿಣಿ ಬಿಳಿ ವಸ್ತ್ರವನ್ನು ಉಟ್ಕೊಂಡು ಶಿವ ಬೇಕು ಅಂತ ಹೇಳಿ ಗಿರಿಜೆ ಮಾಡಿದ ತಪಸ್ಸಿನ ಆ ರೂಪವೇ ಬ್ರಹ್ಮಚಾರಿಣಿ ರೂಪ. ಅವಳು 4000 ವರ್ಷಗಳ ಕಾಲ ಶಿವನನ್ನು ಪೂಜಿಸಿ ಶಿವನನ್ನು ಪಡಿತಾಳೆ. ಇವಳಿಗೆ ಇಷ್ಟವಾದಂಥ ಹೂವು ಸೇವಂತಿಗೆ ಹೂವು. ಆ ದಿವಸ ವಿಶೇಷವಾಗಿ 2ನೇ ದಿವಸ ಬ್ರಹ್ಮಚಾರಿಣಿಯಾದ ಸೇವಂತಿಗೆಯ ಹೂವಿನ ಮೂಲಕ ದುರ್ಗೆಯನ್ನು ಅಲಂಕರಿಸಿ ಪೂಜಿಸ್ತಾರೆ. ಇನ್ನೊಂದು ಚಂದ್ರಘಂಟ ಅಂತೇಳಿ. ಚಂದ್ರಘಂಟ ಅಂತ ಹೇಳಿದರೆ 3ನೇ ಅವತಾರ ದುರ್ಗೆಯದ್ದು. ಚಂದ್ರಘಂಟದ ಅಂದರೆ ಶಿವನ ಮದುವೆಯಾದ ನಂತರ ಅವಳಿಗೆ ಒಂದು ಹಣೆಗೆ ಚಂದ್ರನ ರೀತಿಯ ಚಂದನವನ್ನು ಲೇಪನ ಮಾಡಿ ಅದು ಗಂಟೆಯ ಆಕೃತಿಯಲ್ಲಿ ಇರ್ತದೆ. ಅದಕ್ಕೋಸ್ಕರ ಚಂದ್ರಘಂಟ ಅಂತ ಹೇಳ್ತಾಳೆ. ಅವಳಿಗೆ ಅತ್ಯಂತ ಪ್ರಿಯವಾದ ಹೂವು ತಾವರೆ. ಆದ ಕಾರಣ 3ನೇ ದಿವಸ ತಾವರೆ ಹೂಗಳಿಂದ ಅಲಂಕರಿಸಿ ದುರ್ಗೆಯನ್ನು ಪೂಜಿಸ್ತಾರೆ. ಕೂಷ್ಮಾಂಡ ಅಂತ ಮಾಡದ ಅವತಾರದಲ್ಲಿ ಅವಳು ಇದು ಒಂದು ಅಂಡಾಕಾರ ರೂಪವಾಗಿ, ಅಂದರೆ ಇದು ಶಕ್ತಿಯ ಅಂಡ ಅಂದರೆ ಇದು ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತಾರೆ. ಆ ಶಕ್ತಿಯ ರೂಪವಾಗಿ, ಇಡೀ ಜಗತ್ತಿನ ಶಕ್ತಿಯ ರೂಪವಾಗಿ ಅವಳು ಒಂದು ಮೊಟ್ಟೆಯ ಆಕಾರದಲ್ಲಿ ಇರ್ತಾಳೆ. ಅದಕ್ಕೆ ಕೂಷ್ಮಾಂಡ ಅಂತ ಹೇಳುವಂಥ ಅವತಾರ. ಈ ಅವತಾರದಲ್ಲಿ ಅವಳು ಮಲ್ಲಿಗೆ ಹೂವನ್ನು ಅತ್ಯಂತ ಪ್ರಿಯವಾದುದು ಅವಳಿಗೆ. ಆದ ಕಾರಣ ಮಲ್ಲಿಗೆ ಹೂವಿನ ಅಲಂಕರಿಸಿ ಅವಳನ್ನು ಪೂಜಿಸುವುದು ಇದ್ದಂಥದ್ದು. 5ನೇ ಅವತಾರ ಸ್ಕಂದ ಮಾತಾ. ಎಲ್ಲರಿಗೂ ಗೊತ್ತಿದೆ, ಸ್ಕಂದ ಅಂದರೆ ಸುಬ್ರಹ್ಮಣ್ಯನ ತಾಯಿ. ಸಂದನ ಅವತಾರ ಎತ್ತಿದ್ದು ಲೋಕಕಂಟಕನಾದ ತಾರಕಾಸುರನನ್ನು ವಧಿಸಲಿಕ್ಕೆ. ಈ ಸ್ಕಂದ ಮಾತಾಳಿಗೆ ಹಳದಿ ಗುಲಾಬಿ ಬಹಳ ಇಷ್ಟವಾದಂಥದ್ದು. ಹೀಗೆ ಹಳದಿ ಗುಲಾಬಿಯನ್ನಿಟ್ಟು ಅಲಂಕರಿಸಿ ಅವಳನ್ನು ಸ್ಕಂದ ಮಾತನ್ನು ಪೂಜಿಸುವುದರಿಂದ ನಮಗೆ ಬಹಳ ಒಳ್ಳೆಯ ಆಶೀರ್ವಾದ ಮತ್ತು ಕರುಣೆ ಬರ್ತದೆ ಅಂತ ಜನ ಹೇಳ್ತಾರೆ, ಶಾಸ್ತ್ರ ಹೇಳ್ತದೆ. ಕಾತ್ಯಾಯಿನಿ ಶಿವೆಯ ಉಗ್ರರೂಪ. ಕಾತ್ಯಾಯಿನಿಗೆ ಅತ್ಯಂತ ಪ್ರಿಯವಾದ ಹೂವು ಚೆಂಡು ಹೂವು. ಈ ಚೆಂಡು ಹೂವನ್ನು ಉಪಯೋಗಿಸಿ ಅವತ್ತು ಕಾತ್ಯಾಯಿನಿಯನ್ನು ಅಲಂಕರಿಸಿ ಅವಳನ್ನು ಪೂಜಿಸಬೇಕು ಅಂತ ಹೇಳಿ ಶಾಸ್ತ್ರ ಹೇಳಿದೆ. ಇನ್ನೊಂದು ರೂಪ ಕಾಳರಾತ್ರಿ ಗೊತ್ತೇ ಇದೆ. ಕಾಳರಾತ್ರಿ ಉಗ್ರ ರೂಪ. ಕಾಳರಾತ್ರಿ ಅಂದರೆ ಕೃಷ್ಣವರ್ಣೆ ಅವಳು. ಅವಳಿಗೆ ಕೃಷ್ಣ ಕಮಲ ಬಹಳ ಪ್ರಿಯವಾದಂಥದ್ದು. ಕಪ್ಪು ಕೃಷ್ಣ ಕಮಲ ಅನ್ನೋದು ಭಾಳ ಅಪರೂಪದ ಪುಷ್ಪ. ಆದರೂ ಅದರಿಂದ ಅಲಂಕರಿಸಿ ಕೃಷ್ಣ ಕಮಲವನ್ನು ಅವಳಿಗೆ, ಕೃಷ್ಣ ವರ್ಣ ಅಂತ ಹೇಳಿದರೆ ನಾವು ನೀಲಿಯ ನೈದಿಲೆಯನ್ನು ಉಪಯೋಗಿಸಿ ಕೂಡ ದೇವಿಯನ್ನು ಪೂಜಿಸ್ಬೋದು. ಅದು ಕಾಳರಾತ್ರಿಗೆ ಅರ್ಪಿಸಿದರೆ ಅವಳಿಗೆ ಬಹಳ ಸಂತುಷ್ಟತೆಯನ್ನು ಕೊಡ್ತದೆ ಅಂತ ಹೇಳ್ತಾರೆ. ಇನ್ನು ಬರುವುದು ಮಹಾಗೌರಿ. ಎಲ್ಲರಿಗೂ ತಿಳಿದ ಹಾಗೆ ಗೌರಿ ಶಿವನ ಹೆಂಡತಿಯಾಗಿ, ಗಣೇಶನ ಅಮ್ಮನಾಗಿ ಅವಳು ನಮಗೆ ಬಹಳ ಹತ್ತಿರದ ದೇವತೆ. ಎಲ್ಲ ಹೆಂಗಸರು ಕೂಡ ಗೌರಿಯನ್ನು ಬಹಳ ಆರಾಧಿಸ್ತಾರೆ. ಅವಳಿಗೆ ದುಂಡು ಮಲ್ಲಿಗೆ ಅತ್ಯಂತ ಪ್ರಿಯವಾದಂಥ ಹೂವು. ದುಂಡು ಮಲ್ಲಿಗೆಯಿಂದ ಮಹಾಗೌರಿಯನ್ನು
ಆರಾಧಿಸಿದರೆ 8ನೇ ರೂಪವನ್ನು ಆರಾಧಿಸಿದರೆ ಬಹಳ ಪ್ರಿಯವಾಗ್ತದೆ ಅಂತ ಹೇಳಿ. ಇನ್ನೊಂದು ಕೊನೆಯ ರೂಪ ಸಿದ್ಧಿದಾತ್ರಿ. ಇವಳು ಇಷ್ಟಾರ್ಥಗಳ ಸಿದ್ಧಿಗೋಸ್ಕರ ಇವಳನ್ನು ಸಿದ್ಧಿದಾತ್ರಿ ಅಂದರೆ ಸಿದ್ಧಿಯನ್ನು ಕೊಡುವವಳು ಅಂಥೇಳಿ. ಆ ಇಷ್ಟಾರ್ಥವನ್ನು ನಮಗೆ ಪೂರೈಸುವಂಥ ದೇವಿ. ಇವಳನ್ನು ಅತ್ಯಂತ ಪ್ರಿಯವಾಗಿ ಅತ್ಯಂತ ವಿಜೃಂಭಣೆಯಿಂದ ಸಂಪಿಗೆಯಿಂದ ಅಲಂಕರಿಸಿ ಪೂಜಿಸಬೇಕು ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ. ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು. ಶ್ರೀ ಭ್ರಮರಾಂಬಿಕಾ ದೇವಸ್ಥಾನ ಮಠದಕನಿ ಬೋಳೂರು ಮಂಗಳೂರು ಕ್ಷೇತ್ರದ ನವರಾತ್ರಿ ಮಹೋತ್ಸವವು ದಿನಾಂಕ 17/10/2020 ರಿಂದ 25/10/2020 ಜರುಗಲಿರುವುದು. ತಾರೀಕು 26/10/2020 ಸೋಮವಾರದಂದು ಬೆಳಗ್ಗೆ 8 ಗಂಟೆಗೆ ಚಂಡಿಕಾ ಹೋಮ ಹಾಗೂ ಪ್ರತಿದಿನ ರಾತ್ರಿ ಅನ್ನ ಸಂತರ್ಪಣೆಯು ನಡೆಯಲಿರುವುದು. ಭಕ್ತಾದಿಗಳು ಭಾಗವಹಿಸಿ ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಹಾಗೂ ಸರ್ಕಾರದ ಸುರಕ್ಷಾ ಕ್ರಮಗಳನ್ನು ಭಕ್ತಾಭಿಮಾನಿಗಳು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗಿ ವಿನಂತಿಸುವ ಶ್ರೀ ಭ್ರಮರಾಂಬಿಕಾ ಸೇವಾ ಸಮಿತಿ ಬೋಳೂರು ಮಂಗಳೂರು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಮಂಗಳಾಂಬೆಗೆ ನವರಾತ್ರಿ ಮಹೋತ್ಸವದ ಸಂಭ್ರಮ. ದಿನಾಂಕ 17/10/2020 ಮೊದಲುಗೊಂಡು ತಾರೀಖು 27/10/2020 ಮಂಗಳವಾರದವರೆಗೂ ನವರಾತ್ರಿ ಮಹೋತ್ಸವವು ಬ್ರಹ್ಮಶ್ರೀ ಉಚ್ಚಿಲತಾಯ ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಜರುಗಲಿರುವುದು. ನವರಾತ್ರಿ ಮಹೋತ್ಸವದ ಪ್ರಯುಕ್ತ ತಾರೀಖು 17/10/2020 ಶನಿವಾರ ಬೆಳಗ್ಗೆ 9 ಗಂಟೆಗೆ ಗಣಪತಿ ಪ್ರಾರ್ಥನೆ. ತಾರೀಖು 21/10/2020 ಬುಧವಾರ ಲಲಿತ ಪಂಚಮಿ ರಾತ್ರಿ ಬಲಿ ಉತ್ಸವ ಆರಂಭ. ತಾರೀಖು 25/10/2020 ರವಿವಾರ ಮಹಾನವಮಿ ಚಂಡಿಕಾ ಹೋಮ ರಾತ್ರಿ ದೊಡ್ಡ ರಂಗಪೂಜೆ ಸಣ್ಣ ರಥೋತ್ಸವ. ತಾರೀಖು 26/10/2020 ಸೋಮವಾರ ವಿಜಯದಶಮಿ ಮಧ್ಯಾಹ್ನ ರಥಾರೋಹಣ ರಾತ್ರಿ ರಥೋತ್ಸವ. ತಾರೀಖು 27/10/2020 ಮಂಗಳವಾರ ಅವಭೃತ ಮಂಗಳ ಸ್ನಾನ. ತಾರೀಖು 28/10/2020 ಬುಧವಾರ ಸಂಪ್ರೋಕ್ಷಣೆ. ಸಾಯಂಕಾಲ 6:30ಕ್ಕೆ ಸಾರ್ವಜನಿಕ ಸತ್ಯನಾರಾಯಣ ಪೂಜೆಯು ಸರ್ಕಾರದ ಮಾರ್ಗಸೂಚಿಯ ಮುಂಜಾಗ್ರತಾ ಕ್ರಮದಂತೆ ಉತ್ಸವವು ಸರಳ ರೀತಿಯಲ್ಲಿ ನಡೆಯಲಿರುವುದು. ಆ ಪ್ರಯುಕ್ತ ತಾವೆಲ್ಲರೂ ಈ ಉತ್ಸವಾದಿಗಳಿಗೆ ಚಿತ್ತೈಸಿ ಶ್ರೀ ಜಗನ್ಮಾತೆಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ. ನವರಾತ್ರಿಯಲ್ಲಿ ನವದುರ್ಗೆ ಬರುವಳು, ಭಕ್ತರೆಲ್ಲ ಬನ್ನಿರಿ ನಮ್ಮ ತಾಯಿ ಹರಸುವಳು. ಭಕ್ತರೆಲ್ಲ ಬನ್ನಿರಿ ನಮ್ಮ ತಾಯಿ ಹರಸುವಳು. ಸುದ್ದಿ ಇನ್ನೂ ಇದೆ, ನೋಡ್ತಾ ಇರಿ ಅಬ್ಬಕ್ಕ ಸುದ್ದಿ ಸಂಚಯ. ಶನಿವಾರದಿಂದ ನಾಡಿನೆಲ್ಲೆಡೆ ಆಚರಿಸಲ್ಪಡುತ್ತಿರುವ ನವರಾತ್ರಿ ಹಬ್ಬಕ್ಕೆ ಒಡಿಯೂರಿನ ಪರಮಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿ ಶುಭ ಸಂದೇಶ ನೀಡಿದ್ದಾರೆ. ಭಾರತ ದೇಶದ ಭಾರಿ ಮೌಲ್ಯಾನ್ ಪಂಡ ಅವು ಸಂಸ್ಕೃತಿಯಿಂದ ಅರ್ಥ. ಸಂಸ್ಕೃತಿದ ಪೊರ್ಲುಡ್ದು ಬಹುಶಃ ಭಾರತ ಆತನು ಅಂತ. ಭಾರತ ದೇಶದ ಆ ಭಾರತ ಎನ್ಪಿನ ಶಬ್ದಡೆ ಬೊಳ್ಪಿನ್ಪಿನ ದಿಂಜುದನು ಅಂದ ಅರ್ಥ. ಅವು ಅಂಚಿಂಚಿನ ಬೊಲ್ಪತ್ತಿಗೆ ಆಧ್ಯಾತ್ಮದ ತುಡರು ಆಧ್ಯಾತ್ಮದ ಬೊಲ್ಪು ಒಂದು ಪಂಡೇರು. ಇನಿ ಸಮಾಜಗೊಂಜಿ ಮಹಾಮಾರಿ ನಂಗೆ ಬರ್ತದಂಡು ಕೊರೋನಾ ಎನ್ಪಿನ ಪುದಾರ್ಡು. ಬಹುಶಃ ಜಗತ್ತನೇ ಅಡಿಮೇಲೆ ಮನ್ಪುಣ ಅಡೆ ಮುಟ್ಟೆ ಎತ್ತದಂಡು. ನೆತ್ತ ಕಡೆಯವಳು ಮುದಿರೇಳು ಓಳು ದಾಲ ಗೊತ್ತಾ ಒಂದುಜ್ಜಿ ಕಡೆ ಕೊಡಿತೇರಿ ಅಂದ ನಂಚಿನೊಂಜಿ ಕಾಯಿಲೆ ಅದು ಉಂಡಿತ್ತೆ. ಜನಕ್ಲೆಗ್ ಭಯ ಇನ್ನಿತ್ಯಾದಿ ದಿಂಜಿದು ಒಂಜಾತು ಸೋತುನೇನು ಸುಣ್ಣಾಯಿನೇನು ಮಾತನವತ್ತು ಹೊಂದಿಲ್ಲ.
ಅಂಡ ಈ ಸಮಯಡು ಅಪ್ಪ ಇನ್ನು ಮಾತ ದೂರ ಪಾರಾವುಡು ಒಂದು ದೇವಿಡ ದುಂಬತ್ತದ ಅಪ್ಪೆಳೆಯನ್ನು ಪ್ರಾರ್ಥನೆ ಮಲ್ತೊನ್ಬೆ ನೀಡಿದವರ ಒಂತೆ ಉಚ್ಚಾಯ ಲೈಸುಗಳು ಮಾತು ಒಂತೆ ಬಚ್ಚಿದೆಲ್ಲ ಉಂಡು ಅಂಚಾಂದು ನಮ್ಮ ಆರಾಧನಾ ಪದ್ಧತಿನ ನಂಗೆ ಒಂತೆ ಎಲ್ಲೇ ಮಲ್ತೊಂದು ದಾಂಡಲ ಆಯ್ಕೆ ಕೊರತೆ ಒಂದು ಲೆಕ್ಕ ನಮ್ಮ ಆಚರಣೆ ಮಂತೊಂದು ಬರ್ಪಣ ಕೆಲವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿನ ಮಾತು ಒಂದಿಲ್ಲ ಇಲ್ಲಿ ಇಲ್ಲಡ್ಲ ಈ ದೇವಿಗೆ ಆರಾಧನೆ ಮಲ್ಪನ ಸಂಗತಿಗಳು ಇಲ್ಲ ಈ ಮೂಜಿ 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 ಅಂತ ಬಹುಶಃ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅಂತ ಭಾರಿ ವಿಶಿಷ್ಟವಾದ ಆರಾಧನೆ ಅಪ್ಪನಂಚಿನೊಂದು ಪದ್ಧತಿ ಇಲ್ಲ ಅಂತ ನಮ್ಮ ದೇಶಡು ಗಾಣಪತ್ಯ ಅಂದುಂಡು ಶಾಕ್ತೇಯ ಅಂದುಂಡು ಶೈವ ಅಂದುಂಡು ವೈಷ್ಣವ ಅಂದುಂಡು ಇಂಚ ಬೇತೆ ಬೇತೆ ರೀತಿಯ ಆರಾಧನಾ ಪಂಥಗಳುಲ್ಲ ಅಂಡ ಶಾಕ್ತೇಯ ಪದ್ಧತಿ ಭಾರಿ ದಕ್ಷಿಣ ಭಾರತಡು ಭಾರಿ ವಿಶೇಷ ಉತ್ತರದಂಚಿಗೆ ನಮ್ಮ ಹೆಚ್ಚಾದ ತುವಂದುಲ್ಲ ಹಿಮಾಚಲ ಬಾಗುಡು ತುಂಡುಂದಂಡ ಮಮಲ್ಲ ಶಕ್ತಿ ಪೀಠಗಳೇನು ಮಾತ್ರ ನಂಗೆ ತುಯರಿಗೆ ಸಾಧ್ಯತೆ ಆಪುಂಡು ದೇವಿನ ಉಪಾಸನೆಡು ಭಾರಿ ಅರ್ಥಪೂರ್ಣವಾದ ಸಂಗತಿಗಳುಲ್ಲ ಈಗ ಪಣ್ಪೇರು ಶತಚಂಡಿ ಪಾಠ ಅಂದುಂಡು ನೇತ ಅನುಭವ ಮಲ್ತೊಂದು ಬರ್ತನ ನಂಗೆ ಏತೋ ಸಂಗತಿಗಳು ಆ 700 ಶ್ಲೋಕಗಳಿಡು ಬರ್ಪನಂಚಿನ ದೇವಿನ ಪೂಗರ್ನ ಒಂದು ವಿಚಾರಗಳು ಅತನ ಇಟ್ಟು ನಡತಿಂಚಿ ಕೆಲವು ಕಥಾನಕಗಳು ಮಾತ್ರ ನಂಗೆ ಆ ದೇವಿ ಪುರಾಣನ ಓದುಂಡಲ್ಲ ನಂಗೆ ತೀರಿ ಹೋಯ್ತ ಬಗೆಟ್ಟು ಇನ್ನು ಶಕ್ತಿ ಉಪಾಸನೆ ದಾಯಿ ಶಕ್ತಿದಂತೆ ಮನುಷ್ಯಗೆ ಬದುಕರಿಗೆ ಸಾಧ್ಯತೆ ಹೆಚ್ಚಿ ಆ ಶಕ್ತಿದು ಮೂಜಿ ಪ್ರಕಾರಗಳು ಏನು ಪಣ್ಪೇರು ಶಕ್ತಿ ಬಂಡ ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಇಂಚ ಮಾತ ಲೆಪ್ಪುಣ್ಯನ ಮತ್ತೂಪ ಓ ಇಚ್ಛಾಶಕ್ತಿ ಓ ಜ್ಞಾನಶಕ್ತಿ ನಿನ್ನ ಮಾತ ಇಂದು ಮಾತ ರಡ್ಡಿತನೇ ಯಾರು ಕ್ರಿಯಾಶಕ್ತಿನ ಮಾಡ ಬೋಡ್ಚ ಬೋಡು ಅವು ಬೋಡು ಅಂದಾಂಡ ಒಂಜಿ ವಿಚಾರ ನಿಕ್ಲೆಗೆ ಯಾರು ಕೈನವರ ನಿಕ್ಲು ದೇರ್ತು ತೂಲೆ ಕೈಟ್ ಬಿರಿಲಗಳು ಮಾತ ಆಡೋ ಒಂದು ಈ ಆಡುನ ಸಂಗತಿ ಓವ್ವ ಚಲನೆ ಓವುಂಡ ಐನು ಲಕ್ಷ್ಮಿ ಎಂದು ಪಂಡೇರು ಒಂತೆ ತೀರ್ಥ ಜಾತನಂದ ಅಂಡ ತಟ್ಟು ಉಂಡು ಕೈತಾನ ಮಾಡ ಐಕ್ ಪಣ್ಪೇರ್ದಾನೆ ಅಂದ್ಕೆಂಡ ಗೇನ ಸರಸ್ವತಿ ಎಂದು ಪಂಡೇರು ನನ್ನ ಮೊದಲ್ದ ಬಗೆಗೆ ಬತ್ತನಂದ ಅಂಡ ಕಾಳಿ ಎಂದು ಪಂಡೇರು ಕರಾಗ್ರೇ ವಸತೆ ಲಕ್ಷ್ಮಿ ಕರಮಧ್ಯೆ ಸರಸ್ವತಿ ಕರಮೂಲೇತೋ ಸ್ಥಿತಾ ಗೌರಿ ಎಂದು ಅಪ್ಪೆನು ಕೊಂಡಾಡ್ಬೇರು ಅಪ್ಪ ಮೂಜಿಲ ನಮ್ಮ ಕೈಟೆ ಉಂಡು ಇಚ್ಛಾಶಕ್ತಿಲ ಬೋಡು ಕ್ರಿಯಾಶಕ್ತಿಲ ಬೋಡು ಜ್ಞಾನಶಕ್ತಿಲ ಬೋಡು ಒಟ್ಟಿಗೆ ಅಂತೆ ನಾಲೈನ್ತುಂಡಲ್ಲ ನಾಲೈನ್ ಪಣ್ಪೇರು ಕೊಡಿತ ನಾಲಯ ಆಡೊಂದು ಪುಂಡು ಅವು ಲಕ್ಷ್ಮಿ ಒಂತೆ ನಡುತ ನಾಲೈನ್ ಪಣ್ಪೇರು ಗೇನ ಆಯ್ತು ತಿರ್ತು ಬತ್ತುಂಡ ಅಯ್ಯೋ ಅನ್ನ ನಾಲಯ ಎಂದು ಪಣ್ಪೇರು ಅಪ್ಪಗೈತ ಅರ್ಥದಾದ ಅಂದ್ಕೆಂಡ ಆ ಮೂಜಿಲ ನಾಲಯಡು ಉಂಡು ಐ ಪಣ್ಪೇರು ಆಪತ್ತು ಒಡಿಯೂರಿನ ಸಾಧ್ವಿ ಶ್ರೀ ಮಾತಾನಂದಮಯ್ಯವರು ನವರಾತ್ರಿಯ ಸಂದೇಶದಲ್ಲಿ ಹೇಳಿದ್ದು ಹೀಗೆ. ನವರಾತ್ರಿಯ ಶುಭಾಶಯಗಳನ್ನು ಹೇಳಿಕೊಂಡು ನವರಾತ್ರಿಯ ಪರ್ವಕಾಲ ನಾವೆಲ್ಲ ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಜಗತ್ತು ಭಗವಂತನ ಪ್ರತ್ಯಕ್ಷ ಲೀಲೆ ಅಂತ ಹೇಳ್ತಾರೆ. ಸೃಷ್ಟಿ ಸ್ಥಿತಿ ಲಯ ಅಂತ. ಬ್ರಹ್ಮ ವಿಷ್ಣು ಮಹೇಶ್ವರ, ಸೃಷ್ಟಿಕರ್ತನಾಗಿ ಬ್ರಹ್ಮ, ಸಲಹುವ ಕರ್ತನಾಗಿ ವಿಷ್ಣು, ಲಯಕರ್ತನಾಗಿ ಶಿವ ಅಂತ. ಈ ಕಾರ್ಯದಲ್ಲಿ ಸಹಕರಿಸಿಕೊಳ್ಳುತ್ತಾ ಅವರಿಗೆ ಪೂರ್ಣವಾಗಿ ಬೆಂಬಲವನ್ನಿತ್ತಂತಹ ತ್ರಿಶಕ್ತಿಯರಂದರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಶಕ್ತಿತ್ರಯ ಅಂತ ಹೇಳ್ತಾರೆ. ಈ ಮೂರು ಶಕ್ತಿ ಸ್ವರೂಪಿಣಿಯರು, ಅದನ್ನೇ ಹೇಳ್ತಾರೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿಯಾದಂತಹ ಮಾತೆ ಈ ನವರಾತ್ರಿಯ ಪರ್ವಕಾಲದಲ್ಲಿ ಅವಳಲ್ಲಿರುವಂತಹ ಒಂದು ಅನುಗ್ರಹ ಶಕ್ತಿ, ಇನ್ನೊಂದು ನಿಗ್ರಹ ಶಕ್ತಿ ಅಂತ. ದುಷ್ಟ ಸಂಹಾರಿಣಿ, ಶಿಷ್ಟ ಪರಿಪಾಲಿನಿ ಅಂತ ಹೇಳ್ತಾರೆ. ಎಲ್ಲಿ ಅಧರ್ಮವಾಗ್ತದೋ, ಎಲ್ಲಿ ಅನ್ಯಾಯವಾಗ್ತದೋ ಅವೆಲ್ಲವನ್ನ ಸಂಹಾರ ಮಾಡಿ ಆ ನ್ಯಾಯ ಧರ್ಮಗಳನ್ನು ದೊರಕಿಸಿಕೊಡುವಂಥವಳು ಶ್ರೀಮಾತೆ ಆದಿಶಕ್ತಿ. ದುರ್ಗಾ ಸಪ್ತಶತಿಯನ್ನು ತೆಗೆದುಕೊಂಡ್ರೆ ಎಲ್ರಿಗೂ ಗೊತ್ತಿದೆ. ಆ ಸಪ್ತಶತಿಯಲ್ಲಿ ದೇವಿ ಅನೇಕ ರೀತಿಯ ಅವತಾರಗಳನ್ನು ಮಾಡಿರ್ತಾಳೆ. ಬೇರೆ ಬೇರೆ ರೂಪ ತಾಳಿ ಆ ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ಉದ್ಧಾರಕ್ಕಾಗಿ ಆ ಅವತಾರವನ್ನು ಮಾಡಿದಂತಹ ದೇವಿಯ ಆ ಸಪ್ತಶತಿಯಲ್ಲಿ ಒಂದು ತಾತ್ವಿಕ ವಿಚಾರಗಳನ್ನು ನಾವು ಕಂಡುಕೊಳ್ಬಹುದು. ಏನಂದರೆ, ನಮ್ಮಲ್ಲಿರುವಂತಹ ದೇವಿ ಆ ದುಷ್ಟಶಕ್ತಿಗಳನ್ನು ಹೇಗೆ ಮರ್ದನ ಮಾಡಿದ್ಲೋ
ಅದೇ ರೀತಿ ನಮ್ಮಲ್ಲಿರುವಂತಹ ಸ್ವಾರ್ಥ ಆಗಲಿ ಅಹಂಕಾರವಾಗಲಿ ಅನ್ನುವಂತಹ ಆ ರಾಕ್ಷಸ ಪ್ರವೃತ್ತಿಯ ನಿರ್ಮೂಲನವಾಗಬೇಕು. ಆ ನಿರ್ಮೂಲನ ಹೇಗೆ ಸಾಧ್ಯ ಅಂದರೆ ನಮ್ಮಲ್ಲಿರುವಂತಹ ಒಳ್ಳೆಯ ಶುದ್ಧಾಚಾರಗಳನ್ನು ನಾವು ಇಟ್ಕೊಂಡ್ರೆ, ಒಳ್ಳೆಯ ಮನಸ್ಸುಗಳನ್ನು ಇಟ್ಕೊಂಡ್ರೆ ಅಲ್ಲಿ ದೇವಿ ವಾಸವಾಗ್ತಾಳೆ. ಆ ದುಷ್ಟ ಚಿಂತನೆಗಳೆಲ್ಲ ತನ್ನಿಂತಾನೇ ದೂರವಾಗ್ತದೆ ಅಂತ ಅದನ್ನೇ ಹೇಳ್ತಾರೆ ನೋಡಿ. ಒಂದು ಸಕಾರಾತ್ಮಕ ಚಿಂತನೆ, ಇನ್ನೊಂದು ನಕಾರಾತ್ಮಕ ಚಿಂತನೆ ಅಂತ. ಒಂದು ವೃಕ್ಷದಲ್ಲಿ ಅನೇಕ ಬೆಂಕಿ ಕಡ್ಡಿಗಳನ್ನು ನಾವು ಪಡಿಬಹುದು. ಬೆಂಕಿ ಪಟ್ಟಣ ನಾವು ನೋಡ್ತೇವೆ, ಅನೇಕ ಕಡ್ಡಿಗಳಿರ್ತವೆ ಅದರಲ್ಲಿ. ಅದು ಒಂದೇ ಮರದಿಂದ ತಯಾರಾಗಿರುವಂತಹದ್ದು. ಆದರೆ ಆ ಒಂದು ಕಡ್ಡಿಯಿಂದ ಆ ಮರವನ್ನೇ ಸುಡಬಹುದು. ಅದೇ ರೀತಿ ನಮ್ಮಲ್ಲಿರುವಂತಹ ಸಕಾರಾತ್ಮಕ ಚಿಂತನೆ ಅಂತ, ಒಳ್ಳೆಯ ವಿಚಾರಗಳನ್ನು ನಾವು ಮನನ ಮಾಡಿಕೊಂಡ್ರೆ ನಮ್ಮಲ್ಲಿ ಆ ಒಳ್ಳೆಯ ತನ ಅಭಿವೃದ್ಧಿ ಆಗ್ತದೆ ಅಂತ. ಕೆಟ್ಟ ವಿಚಾರಗಳನ್ನು ಸೇರಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮನ್ನು ನಾವೇ ಸರ್ವನಾಶ ಮಾಡಿಕೊಂಡಂತೆ. ಹಿಂದೆಲ್ಲ ಒಂದು ಶಾಯಿ ಬಾಟ್ಲಿ ಅಂತ ಇತ್ತು. ಆ ಶಾಯಿ ಬಾಟ್ಲಿಗೆ ಸ್ವಲ್ಪ ನಾವು ನೀರು ಹಾಕ್ತಾ 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 ಹೋದರೆ ಕೊನೆಗೆ ಬರೀ ನೀರದಲ್ಲಿ ತುಂಬಿಕೊಳ್ತದೆ. ಅದೇ ರೀತಿ ಈ ಶರೀರ ಎನ್ನುವಂತಹ ಈ ಒಂದು ಬಾಟ್ಲಿಯಲ್ಲೂ ಕೂಡ, ಶಾಯಿ ಬಾಟ್ಲಿ ಅಂತ ನಾವು ಹೇಳಬಹುದು, ಈ ಶರೀರದಲ್ಲೂ ಕೂಡ ಆ ಒಳ್ಳೆಯತನವನ್ನು ನಾವು ತುಂಬಿಸಿಕೊಂಡ್ರೆ ಆವಾಗ ಅಲ್ಲಿ ಆ ಭಗವಂತನ ಆ ದೈವಿ ಸ್ಥಾನ, ಅದನ್ನೇ ಭಕ್ತಮಾನಸ ಹಂಸಿಕ ಅಂತ ಒಂದು ಲಲಿತ ಸಹಸ್ರನಾಮದಲ್ಲಿ ಬರ್ತದೆ. ಭಕ್ತಮಾನಸ ಹಂಸಿಕ ಅಂದರೆ ಆ ಭಕ್ತರ ಹೃದಯದಲ್ಲಿ, ಪರಿಶುದ್ಧವಾದಂತಹ ಮನಸ್ಸಲ್ಲಿ, ಭಕ್ತರ ಹೃದಯ ಪೀಠದಲ್ಲಿ ಆಕೆ ನೆಲೆಸಿರ್ತಾಳೆ ಅಂತ. ಇದು ಇಂದಿನ ಅಬ್ಬಕ್ಕ ಸುದ್ದಿ ಸಂಚಯ. ಇನ್ನಷ್ಟು ವರದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಾನು ದೀಕ್ಷಿತಾ ಕೋಳಿಯೂರು.